ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತು KMnO4 ವರ್ಸಸ್ 0.1 ಮೋಲಾರ್ FeS ಟೈಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಯಾವಾಗಲೂ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಹೋದ ತಕ್ಷಣ ನೀವೇನು ಮಾಡಬೇಕು ಅಂತ ಅಂದರೆ ಬ್ಯೂರೆಟ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಇವತ್ತು ನಾನು ಜಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಫಸ್ಟು ಬ್ಯೂರೆಟ್ನ ವಾಶ್ ಮಾಡ್ಕೋತೀರಾ. ಸೊ ನೋಡಿ ನೀಟಾಗಿ ವಾಶ್ ಮಾಡ್ಕೋಬೇಕು ಬ್ಯೂರೆಟ್ನ. ಸೊ ವಾಶ್ ಮಾಡ್ಕೊಂಡ್ಮೇಲೆ ಸೊ ಆ ಬ್ಯೂರೆಟ್ನ ಏನು ಮಾಡಬೇಕು, KMnO4 ಸೊಲ್ಯೂಷನಲ್ಲಿ ರಿನ್ಸ್ ಮಾಡಬೇಕು. ಸೊ KMnO4 ಬಂದು ಪಿಂಕ್ ಸೊಲ್ಯೂಷನ್ನಲ್ಲಿ ಏನು ಕೊಟ್ಟಿರ್ತೀವಿ ಆ ಸೊಲ್ಯೂಷನ್ ಒಂದು ಸ್ವಲ್ಪ ಹಾಕ್ಕೊಂಡು ರಿನ್ಸ್ ಮಾಡ್ಕೋಬೇಕು. ಸೊ ನೋಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಕೆಮಿಕಲ್ಸ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀಟಾಗಿ ರಿನ್ಸ್ ಮಾಡ್ಕೋಬೇಕು. ಅಂದರೆ ಕಂಪ್ಲೀಟ್ ಬ್ಯೂರೇಟು ಸೊಲ್ಯೂಷನಿಂದ ರಿನ್ಸ್ ಆಗಬೇಕು. ನೋಡಿ ಅಲ್ಲಿ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ರಿನ್ಸ್ ಮಾಡ್ಕೋಬೇಕು. ಆಗ ವಾಟರ್ ಕಂಟೆಂಟ್ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ. ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಸೊ ನೀವು ಯಾವಾಗ ರಿನ್ಸ್ ಮಾಡ್ಕೊಳ್ಳಲ್ಲ ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಸಿಗಲ್ಲ. ಸೊ ಹಾಗಾಗಿ ಇದು ಫಸ್ಟ್ ಸ್ಟೆಪ್ಪು. ನೋಡಿ ಅದಾದಮೇಲೆ ಸೊ ನಾನು ಟ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ಆ ಓಪನಿಂಗಲ್ಲಿ ನಾನು ಕಂಪ್ಲೀಟಾಗಿ ಅಲ್ಲೂ ಕೂಡ ವಾಶ್ ಮಾಡ್ತಾ ಇದ್ದೀನಿ, ರಿನ್ಸ್ ಆದಂಗೆ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಬ್ಯೂರೆಟ್ನ ಫಿಲಪ್ ಮಾಡಬೇಕು ಸೊಲ್ಯೂಷನಲ್ಲಿ. ಸೊ ಯಾವಾಗಲೂ ಫನಲ್ ಯೂಸ್ ಮಾಡಬೇಕು. ಸೊ ನೋಡಿ ಫನಲ್ನ ಯಾವ ಥರ ಯೂಸ್ ಮಾಡ್ತಿದ್ದೀನಿ ಅಂತ ತಂಬ್ ಫಿಂಗರಲ್ಲಿ ಎತ್ತಿಡ್ಕೋಬೇಕು ಸ್ವಲ್ಪ. ಓಕೆನಾ? ಸೊ ಅದಾದಮೇಲೆ ಸೊಲ್ಯೂಷನ್ನ ಹಾಕ್ತೀರಾ. ಸೊ ಸೊಲ್ಯೂಷನ್ನ ಎಬೋ ಝೀರೋಕ್ಕಿಂತ ಮೇಲೆ ನೀವು ಸೊಲ್ಯೂಷನ್ನ ಫಿಲಪ್ ಮಾಡಿ. ಸೊ ನೋಡಿ ಅಲ್ಲಿ ಫಿಲಪ್ ಮಾಡ್ತಿದ್ದೀನಿ. ಆದಷ್ಟು ಬಬಲ್ಸ್ ಇಲ್ದಂಗೆ ಫಿಲಪ್ ಮಾಡಬೇಕು. ಸೊ 0 ಎಬೋ ಯಾವಾಗಲೂ 0 ಎಬೋ ಫಿಲಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸೊ ಕೆಳಗಡೆ ನಿಮಗೆ ಗ್ಯಾಪ್ ಇರುತ್ತೆ, ಏರ್ ಗ್ಯಾಪ್. ಸೊ ಆ ಗ್ಯಾಪ್ನ ಫಿಲಪ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಇವಾಗ ಎಬೋ 0 ನಾನು ಫಿಲಪ್ ಮಾಡಿದ್ದೀನಿ. ಸೊ ನೋಡಿ ಅಲ್ಲಿ ಗ್ಯಾಪ್ ಕಾಣ್ತಿದೆ. ಆ ಗ್ಯಾಪ್ ಫಿಲಪ್ ಆಗಬೇಕಲ್ಲ, ಅದಕ್ಕೋಸ್ಕರ ನೀವು ಎಬೋ 0 ಫಿಲಪ್ ಮಾಡಿ. ಸೊ ಅದಾದಮೇಲೆ ಆ ಗ್ಯಾಪ್ನ ಸೆಟ್ ಮಾಡಬೇಕೀಗ ನೀವು. ಈಗ 0ಗೆ ಸೆಟ್ ಮಾಡ್ಕೋತೀರಾ. ಕರೆಕ್ಟಾಗಿ ನೋಡಿಕೊಂಡು ಅಪ್ಪರ್ ಮಿನಿಸ್ಕಸ್, ಸೊ ಕಲರ್ಡ್ ಸೊಲ್ಯೂಷನ್ ಎಲ್ಲ ಅಪ್ಪರ್ ಮಿನಿಸ್ಕಸ್ಸಲ್ಲಿ ನಿಲ್ಲಿಸ್ಕೋಬೇಕು. ಕಲರ್ ಲೆಸ್ ಆದರೆ ಮಾತ್ರ ಲೋವರ್ ಮಿನಿಸ್ಕಸ್. ನೋಡಿ ಅಪ್ಪರ್ ಮಿನಿಸ್ಕಲ್ಸಲ್ಲಿ 0ಗೆ ಸೆಟ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಜಸ್ಟ್ ಒಂದು ಡ್ರಾಪ್ ನಾನು ತೆಗಿಬೇಕಾಗುತ್ತೆ. ಸೊ ಇವಾಗ ಒಂದು ಡ್ರಾಪ್ನ ಬಿಟ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ನೀವು ಈ ಥರ ಮಾಡ್ಕೋಬೇಕಾಗತ್ತೆ ಎಕ್ಸಾಮಿನೇಷನ್ಲಿ. ಇದೇ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು. ರಿನ್ಸ್ ಆದಮೇಲೆ ಈ ಥರ ನೀಟಾಗಿ ಸೊಲ್ಯೂಷನ್ನ ಫಿಲಪ್ ಮಾಡಿ ಬ್ಯೂರೆಟ್ ಸ್ಟ್ಯಾಂಡಲ್ಲಿ ನೋಡಿ ಹೇಗೆ ಬ್ಯೂರೆಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಆ ಥರ ಫಿಕ್ಸ್ ಮಾಡ್ತೀರಾ. ಸೊ ಇದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು, ಕೋನಿಕಲ್ ಫ್ಲಾಸ್ಕ್ನು ವಾಶ್ ಮಾಡಿ ಇಟ್ಕೊಂಡಿರಬೇಕು ನೀಟಾಗಿ. ಸೊ ವಾಟ್ರಲ್ಲಿ ಅದಾದಮೇಲೆ ಪಿಪೇಟು ಕೂಡ ವಾಶ್ ಮಾಡಿ ಇಟ್ಕೋಬೇಕು. ಸೊ ನೋಡಿ ಪಿಪೇಟ್ ನಾನು ವಾಟ್ರಲ್ಲಿ ಇವಾಗ ವಾಶ್ ಮಾಡಿದ್ದೀನಿ. ಓಕೆನಾ? ವಾಟ್ರಲ್ಲಿ ವಾಶ್ ಮಾಡಿದ್ಮೇಲೆ ಸೊ ಇದರಲ್ಲೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಬರಬೇಕು ಅಂತ ಅಂದಾಗ, ಸ್ಟ್ಯಾಂಡರ್ಡಾಗಿ ಮಾಡ್ತೀವಿ ಅಂದಾಗ ಪಿಪ್ಪೆಟ್ನು ಕೂಡ FAS ಅಲ್ಲಿ ರಿನ್ಸ್ ಮಾಡ್ಕೋತೀವಿ. ಓಕೆನಾ? ಸೊ ನಾನು FAS ತೊಗೊಂಡಿದ್ದೀನಿ. ಈಗ ಅದು ರಿನ್ಸ್ ಮಾಡಿಕೊಂಡೆ ಕೆಮಿಕಲಲ್ಲಿ. ಓಕೆ. ಸೊ ಅದನ್ನ ಚೆಲ್ಬಿಡ್ತೀರಾ. ರಿನ್ಸ್ ಮಾಡಿರೋದೆಲ್ಲ ನೀವು ಸಿಂಕಿಗೆ ಚೆಲ್ಬಿಡಬೇಕು. ಸೊ ಈಗ ನಾನು ಪಿಪೆಟ್ 10 ml ಆಫ್ FASನ ಪಿಪೆಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ತನಕ ಪಿಪೆಟ್ ಮಾಡಬೇಕು, ಆ ಪಿಪೆಟಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ ಅಲ್ಲಿ ತನಕ. ಸೊ FAS ಬಂದು ಕಲರ್ಲೆಸ್ ಆಗಿರೋದ್ರಿಂದ ಲೋವರ್ ಮಿನಿಸ್ಕಸ್ ತೊಗೋಬೇಕು. ಲೋವರ್ ಮಿನಿಸ್ಕಸ್. ಸೊ ಅಪ್ಪರ್ ಆ್ಯಂಡ್ ಲೋವರ್ ಮಿನಿಸ್ಕಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಲೋವರ್ ಮಿನಿಸ್ಕಸ್ಗೆ ತೊಗೊಬಂದು ನಿಲ್ಲಿಸ್ತೀರಾ. ಸೊ ಅಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲೋವರ್ ಮಿನಿಸ್ಕಸ್. ಸೊ ಅಬ್ಸರ್ವ್ ಮಾಡಿ ಅದು. ಓಕೆನಾ? ಸೊ ಲೋವರ್ ಮಿನಿಸ್ಕಸಲ್ಲಿದೆ, ಅದು ಲೈನ್ ಕಾಣಿಸ್ತಿಲ್ಲ ಸ್ವಲ್ಪ. ಲೋವರ್ ಮಿನಿಸ್ಕಸ್ಗಲ್ಲಿ ನಾವು ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇದನ್ನ ಕೋನಿಕಲ್ ಫ್ಲಾಸ್ಕ್ಗೆ, ವಾಶ್ ಆಗಿರೋ ಕೋನಿಕಲ್ ಫ್ಲಾಸ್ಕ್ಗೆ ಹಾಕಿಟ್ಕೋಬೇಕು. ಸೊ ನೋಡಿ ಹೇಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಕೋನಿಕಲ್ ಫ್ಲಾಸ್ಕ್ಗೆ ಹಾಕ್ತೀರಾ. ಸೊ ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಕೋನಿಕಲ್ ಫ್ಲಾಸ್ಕ್ಗೆ ಟ್ರಾನ್ಸ್ಫರ್ ಆದಮೇಲೆ ಲಾಸ್ಟ್ ಎಂಡಲ್ಲಿ ಒಂದು ಸ್ವಲ್ಪ ಸೊಲ್ಯೂಷನ್ ಮಿಕ್ಕಿರುತ್ತೆ. ಯಾವುದರಲ್ಲಿ? ಪಿಪೇಟಲ್ಲಿ. ಅದನ್ನ ಏನು ಮಾಡ್ತೀರಾ,
ತಗೊಂಡು ಅದನ್ನ ಊದಬಾರ್ದು. ಕೆಲವ್ರು ಏನು ಮಾಡ್ತೀರ ಅಂದ್ರೆ ಪಿಪೆಟ್ನ ಉಫ್ 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 ಅಂತ ಊದ್ತೀರ. ಹಂಗೆ ಊದಿದ್ರೆ ನಿಮಗೆ ಅದು ಸ್ಟ್ಯಾಂಡರ್ಡಾಗಿ ನೀವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ಸಲ್ಲ ಅದು. ಓಕೆನಾ? ಸೊ ನೀವೇನು ಮಾಡಬೇಕು, ಜಸ್ಟ್ ಟಚ್ ಮಾಡಬೇಕು ಅದನ್ನ ಅಪ್ಪರ್ ಕೊನಿಕಲ್ ಫ್ಲಾಸ್ಕಲ್ಲಿ ಮೇಲ್ಗಡೆ ಟಚ್ ಮಾಡಬೇಕು ಅಷ್ಟೇ. ಓಕೆ. ಸೊ ಆಮೇಲೆ ಇದಕ್ಕೆ ನಾವು 1 ಟೆಸ್ಟ್ ಟ್ಯೂಬ್ ಆಫ್ ಡೈಲ್ಯೂಟ್ H2SO4ನ ಆ್ಯಡ್ ಮಾಡ್ತೀವಿ. ಓಕೆ, 1 ಟೆಸ್ಟ್ ಟ್ಯೂಬು. ಅದನ್ನ ಬೆಂಚ್ ರಿಯೇಜೆಂಟ್ನ ತಗೋಬೇಡಿ, ನಿಮಗೆ ಅಂತ ಸಪ್ರೇಟಾಗಿ ಮಾಡಿಟ್ಟಿರ್ತಾರೆ ಅವರು. ಸೊ ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಓಕೆನಾ? ಸೊ 1 ಟೆಸ್ಟ್ ಟ್ಯೂಬ್ ಆಫ್ H2SO4 ಹಾಕ್ಕೊಂಡ್ರೆ ಡೈಲ್ಯೂಟ್ H2SO4. ಈಗ ಟೈಟ್ರೇಷನ್ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಇಂಡಿಕೇಟರ್ ಇಲ್ಲ, ಸೆಲ್ಫ್ ಇಂಡಿಕೇಟರ್. ಓಕೆ. ಸೊ KMnO4 ನಿಮಗೆ ಇಂಡಿಕೇಟರಾಗಿ ಆ್ಯಕ್ಟ್ ಮಾಡುತ್ತೆ. ಈಗ ನೋಡಿ ಕೊನಿಕಲ್ ಫ್ಲಾಸ್ಕ್ನ ಹೇಗೆ ಇಟ್ಕೋಬೇಕು, 3 ಫಿಂಗರ್ಸಲ್ಲಿ ಇಟ್ಕೋಬೇಕು. ಹಾಗೆಯೇ ಲೆಫ್ಟ್ ಹ್ಯಾಂಡ್ 3 ಫಿಂಗರ್ಸಲ್ಲಿ ಬ್ಯೂರೆಟ್ದು ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಏನು ನಾಬ್ ಇದೆ ಅದನ್ನ ನೀವು ಹೋಲ್ಡ್ ಮಾಡಿಟ್ಕೋಬೇಕು. ಸೊ ಕಂಟಿನ್ಯೂಸ್ ರೊಟೇಷನ್ ಇರಬೇಕು. ನೀವು ತೆಗೆದು ನೋಡೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಸೊ ನೋಡಿ ಕಂಟಿನ್ಯೂಸ್ ಆಗಿ ರೊಟೇಷನ್ ಇರಬೇಕು. ಲೆಫ್ಟ್ ಹ್ಯಾಂಡ್ ಯಾವಾಗಲೂ ಬ್ಯೂರೆಟ್ ಸ್ಟ್ಯಾಂಡಲ್ಲಿ ಓಪನ್ ಮತ್ತು ಕ್ಲೋಸ್ ಮಾಡೋಕ್ಕೆ ಆ ನಾಬ್ ಹತ್ರ ಇಟ್ಕೊಂಡಿರಬೇಕು. ಇನ್ 3 ಫಿಂಗರ್ಸ್ ಕೊನಿಕಲ್ ಫ್ಲಾಸ್ಕ್ನ ರೊಟೇಟ್ ಮಾಡ್ತಾ ಇರಬೇಕು. ಓಕೆನಾ? ಸೊ ಡ್ರಾಪ್ ಬೈ ಡ್ರಾಪ್ ನೋಡಿ, ಅಲ್ಲಿ ಸೊಲ್ಯೂಷನ್ ಡ್ರಾಪ್ ಬೈ ಡ್ರಾಪ್ ಬರ್ತಾ ಇದೆ, ಅದೇ ಥರ ಸೊಲ್ಯೂಷನ್ ಮಾಡಬೇಕು. ಎಂಡ್ ಪಾಯಿಂಟ್ನ ಚೆಕ್ ಮಾಡಬೇಕು. ನೋಡಿ ಇವಾಗ ನಮಗೆ ಏನು ಬಂದಿದೆ, ಎಂಡ್ ಪಾಯಿಂಟ್ ಕಲರ್ಲೆಸ್ ಟು ಪೇಲ್ ಪಿಂಕ್ ಬಂದಿದೆ, ಹೌದಲ್ವಾ? ಸೊ ಇದೇ ಥರದ್ದು ಎಕ್ಸಾಕ್ಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಸೊ ಇದೇ ಥರ ಬರಬೇಕು ನಿಮಗೆ, ಕಲರ್ಲೆಸ್ ಟು ಪೇಲ್ ಪಿಂಕ್ ಬರಬೇಕು. ಕೆಲವರು ಡಾರ್ಕ್ ಪಿಂಕ್ ಮಾಡಿರ್ತಾರೆ, ಬಟ್ ಇವಾಗ ನಾನು ಮಾಡಿರೋದು ಎಕ್ಸಾಕ್ಟಾಗಿ ಕರೆಕ್ಟ್ ಪಾಯಿಂಟ್ಗೆ ಬಂದು ನಿಂತಿದೆ. ಬಂದ ತಕ್ಷಣ ಸ್ಟಾಪ್ ಆಗುತ್ತೆ ಎಕ್ಸ್ಪರಿಮೆಂಟು. ರೀಡಿಂಗ್ನ ಚೆಕ್ ಮಾಡ್ತೀರಾ. ಸೊ ರೀಡಿಂಗ್ ನೋಡಿಕೊಂಡು ರೀಡಿಂಗ್ನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ. ಸೊ ಸಮಥಿಂಗ್ 10 ಸಮಥಿಂಗ್ ಬಂದಿದೆ. ಸೊ ಫಸ್ಟ್ ಥಿಂಗ್ ಟೈಟ್ರೇಷನ್ KMnO4 ವರ್ಸಸ್ FAS. ಓಕೆನಾ? ಸೊ ನಿಮಗೆ ಇದೇ ಟೈಟ್ರೇಷನ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಕೊಡುವಂಥದ್ದು. ಸೊ ಬರೀಬೇಕಾದ್ರೆ ಫಸ್ಟು ಅಬ್ಸರ್ವೇಷನ್. ಸೊ ನಿಮಗೆ ಕೊಟ್ಟಿರೋ ಶೀಟಲ್ಲಿ ಫಸ್ಟು ಅಬ್ಸರ್ವೇಷನ್ ಬರೀತೀರಾ. ಸೊ ಅದಾದಮೇಲೆ ಟ್ಯಾಬ್ಲರ್ ಕಾಲಮ್. ಸೊ ಅದಾದಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಆ್ಯಂಡ್ ಫೈನಲಿ ರಿಸಲ್ಟ್ ಬರೀತೀರಾ. ಓಕೆನಾ? ಸೊ ಫಸ್ಟ್ ಅಬ್ಸರ್ವೇಷನಲ್ಲಿ ನೋಡಿ ಬ್ಯೂರೆಟಲ್ಲಿ ಏನು ಹಾಕಬೇಕು, KMnO4 ಸೊಲ್ಯೂಷನ್ ಹಾಕ್ತೀರಾ. ಸೊ ಬ್ಯೂರೆಟಲ್ಲಿ KMnO4 ಸೊಲ್ಯೂಷನ್, ಹಾಗೇನೆ ನಿಮಿಷ KMnO4 ಸೊಲ್ಯೂಷನ್. ಅದಾದ್ಮೇಲೆ ನಿಮಗೆ ಕೋನಿಕಲ್ ಫ್ಲಾಸ್ಕ್ ಅಲ್ಲಿ 10 ml ಆಫ್ FAS. ಸೊ 10 ml ಆಫ್ FAS ನಿಮ್ಮ ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಆಡ್ ಮಾಡ್ತೀರಾ. ಹಾಗೆ 1 ಟೆಸ್ಟ್ ಟ್ಯೂಬ್ ಆಫ್ ಡೈಲ್ಯೂಟ್ H2SO4. ಸೊ ನೋಡಿ ಇಲ್ಲಿ ಬರೀಬೇಕಾದ್ರೆ ಡೈಲ್ಯೂಟ್ ಅನ್ನೋದು ಮೆನ್ಷನ್ ಮಾಡಲೇಬೇಕು, ಡೈಲ್ಯೂಟ್ H2SO4. ಅದಾದ್ಮೇಲೆ ಇಂಡಿಕೇಟರ್ KMnO4 ಸೆಲ್ಫ್ ಇಂಡಿಕೇಟರ್. ಸೊ ಅದಾದ್ಮೇಲೆ ಬಂದು ಎಂಡ್ ಪಾಯಿಂಟ್ ಕಲರ್ಲೆಸ್ ಟು ಪೇಲ್ ಪಿಂಕ್. ಓಕೆನಾ? ಸೊ ಇಷ್ಟು ಬರೆದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಟ್ಯಾಬ್ಲರ್ ಕಾಲಮ್ ಅಪ್ಲೈ ಮಾಡ್ತೀರಾ. ಸೊ ಇಲ್ಲಿ ಬ್ಯೂರೆಟ್ ರೀಡಿಂಗ್ 1, 2 and 3. ಸೊ 3 ಟ್ರಯಲ್ ನೀವು ತಗೊಳ್ಳೇಬೇಕು ಕಂಪಲ್ಸರಿ. ಅದಕ್ಕಿಂತ ಜಾಸ್ತಿ ತಗೋಬೋದು, ಬಟ್ ಅದಕ್ಕಿಂತ ಕಮ್ಮಿ ಮಾತ್ರ ತಗೊಳ್ಳೋ ಹಾಗಿಲ್ಲ. ಓಕೆನಾ? ಸೊ ಅದಾದ್ಮೇಲೆ ನಿಮಗೆ ಫೈನಲ್ ಬ್ಯೂರೆಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೆಟ್ ರೀಡಿಂಗ್, ವಾಲ್ಯೂಮ್ ಆಫ್ KMnO4 ಆಡೆಡ್ ಇನ್ ml. ಸೊ ನೋಡಿ ಇಲ್ಲಿ ವಾಲ್ಯೂಮ್ ಆಫ್ KMnO4 V1 is equal to ml. ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನು ಫೈಂಡ್ ಔಟ್ ಮಾಡ್ತೀರಾ ಅದು ವಾಲ್ಯೂಮ್ ml ಅಲ್ಲಿ ಇರುತ್ತೆ. ಓಕೆನಾ? ಬರ್ಕೋಬೇಕಾದ್ರೆ ಹೇಗೆ ಬರ್ಕೊಳ್ಳೋದು, ಸೊ ನೀವು ಟೈಟ್ರೇಷನ್ ಸ್ಟಾರ್ಟ್ ಮಾಡ್ತೀರಾ, 0 ಇಂದ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಗೆ ಏನೋ ವ್ಯಾಲ್ಯೂಸ್ ಬಂತು, ದಟ್ ಈಸ್ 10.1 ಆರ್ 10 ಏನಾರೋ ಬಂದಿದೆ, 10 ವ್ಯಾಲ್ಯೂ ಬರೆದ್ರಿ. ಸೊ ಆಮೇಲೆ ಇದು ಫಸ್ಟ್ ರೀಡಿಂಗ್. ಓಕೆನಾ? ಸೊ ಫಸ್ಟ್ ರೀಡಿಂಗ್ ಆದಮೇಲೆ ಸೆಕೆಂಡ್ ರೀಡಿಂಗ್ ಹೇಗೆ ಬರ್ಕೋತೀರಾ, ಸೆಕೆಂಡ್ ರೀಡಿಂಗು ಈ ಫಸ್ಟ್ ರೀಡಿಂಗ್ದು ಫೈನಲ್ ವ್ಯಾಲ್ಯೂನೇ ನಿಮಗೆ ಸೆಕೆಂಡ್ ರೀಡಿಂಗಲ್ಲಿ ಇನಿಷಿಯಲ್ ವ್ಯಾಲ್ಯೂ ಆಗಿರುತ್ತೆ, ಹೌದಲ್ವಾ? ಸೊ ಸೆಕೆಂಡ್ ರೀಡಿಂಗಲ್ಲಿ ನೀವು ಕೊನಿಕಲ್ ಫ್ಲಾಸ್ಕಲ್ಲಿ ಏನಿರುತ್ತೆ ಎಲ್ಲ ಚೆಲ್ಲಿ ಹೊಸದಾಗಿ ನೀವು ಪಿಪೆಟ್ ಮಾಡ್ತೀರಾ. 10 ml ಆಫ್ FAS, ಪುನಃ 1 ಟೆಸ್ಟ್ ಟ್ಯೂಬ್ ಆಫ್ ಡೈಲ್ಯೂಟ್ H2SO4 ಆ್ಯಡ್ ಮಾಡ್ಕೋತೀರಾ. ಸೊ ಟೈಟ್ರೇಷನ್ ಸ್ಟಾರ್ಟ್ ಮಾಡ್ತೀರಾ. ಟೈಟ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಇನಿಷಿಯಲ್ ವ್ಯಾಲ್ಯೂ 10 ಆಗಿರುತ್ತೆ ಆ್ಯಂಡ್ ಫೈನಲ್ ವ್ಯಾಲ್ಯೂ, ಸೊ ನೀವು ಹೆಂಗೆ ರೀಡಿಂಗ್ ಬರುತ್ತೆ ಫೈನಲ್ ವ್ಯಾಲ್ಯೂ 20 ಬಂದರೆ 20 ಅಂತ ಬರೀತೀರಾ. ಓಕೆನಾ? ಸೊ ಇದೇ ಥರ ನಿಮಗೆ ಇನಿಷಿಯಲ್ ವ್ಯಾಲ್ಯೂ ಇಲ್ಲಿ 20 ಬರೀತೀರಾ. ಸೊ ಟೈಟ್ರೇಷನ್ ಮಾಡ್ತೀರಾ. ಸೊ ನಿಮಗೆ 30 ಬರುತ್ತೆ ಅನ್ಕೊಳ್ಳಿ. ಓಕೆನಾ? ಕೊನೆಗೆ ವಾಲ್ಯೂಮ್ ಆಫ್ KMnO4 ಹೇಗೆ ಫೈಂಡ್ ಔಟ್ ಮಾಡೋದು, ಕೆಲವ್ರು ಏನು ಮಾಡ್ಬಿಡ್ತೀರಾ, ಇದೆರಡು ಆ್ಯಡ್ ಮಾಡ್ಬಿಡ್ತೀರಾ. ಸೊ ಇದು ಆಡಿಷನ್ ಅಲ್ಲ, ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಮೈನಸ್ ಮಾಡಿ ಬರೆದ್ರೆ ಇಲ್ಲಿ 10 ಆಗುತ್ತೆ. ಸೊ ನೆಕ್ಸ್ಟ್ 20 ಮೈನಸ್ 10, 10, 30 ಮೈನಸ್ 20, ದಟ್ ಈಸ್ 10. ಸೊ ಫೈನಲಿ ನಿಮಗೆ ಕನ್ಕಾರ್ಡೆಂಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಆ ವ್ಯಾಲ್ಯೂನ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ 10 ml. ಸೊ ಇದನ್ನೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ತಗೋತೀರಾ. ಸೊ ಕ್ಯಾಲ್ಕುಲೇಷನ್ ನೋಡಿ ಫಾರ್ಮುಲಾ ನಿಮಗೆ
ಫಾರ್ಮುಲಾ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. 1 ಇಂಟು m2 ಇಂಟು v2 ಡಿವೈಡೆಡ್ ಬೈ 5 ಇಂಟು v1. ಸೊ v1, ಸೊ ಇಲ್ಲಿ ನಿಮಗೆ ನಾನು ಅಪ್ಲೈ ಮಾಡಿದ್ದೀನಿ 0.1 ಬಂದು FASದು ಮೊಲಾರಿಟಿ ಆ್ಯಂಡ್ 10 ml ನೀವೇನು ಪಿಪೆಟ್ ಮಾಡಿರ್ತೀರ ಅದು. ಸೊ ಇಲ್ಲಿ v1 ಅಂದರೆ ಏನು, ಈಗ ನೀವು ಏನು ವಾಲ್ಯೂಮ್ KMNO4 ವಾಲ್ಯೂಮ್ ಫೈಂಡ್ ಔಟ್ ಮಾಡ್ತೀರಾ, ಆ v1 ವ್ಯಾಲ್ಯೂನ 10 ಅಂತ ಇಲ್ಲಿಗೆ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಈ ಆನ್ಸರ್ನ ಫೈನಲ್ ರಿಸಲ್ಟಲ್ಲಿ ಬರೆದ್ರೆ ನಿಮಗೆ ಕಂಪ್ಲೀಟ್ 10 ಔಟ್ ಆಫ್ 10 ಸಿಗುತ್ತೆ. ಓಕೆನಾ. ನಿಮಗೆ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕ್ವಿಕ್ ರಿವಿಷನ್ ಏನಾರು ಬೇಕಿದ್ದಲ್ಲಿ ಸೊ ನೀವು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಆ್ಯಪಲ್ಲಿ ನಾವು ಈ ಸಲದಿಂದ KCET ಜೊತೆಗೆ KCET ಕೌನ್ಸ್ಲಿಂಗ್ನ ನಡೆಸ್ಕೊಡ್ತಾ ಇದ್ದೀವಿ. ಕ್ಲಾಸಸ್ಸು ತಗೊಂಡಂಗಾಗುತ್ತೆ. ಹಾಗೆಯೇ ನಿಮಗೆ ರ್ಯಾಂಕಿಂಗ್, ಸೊ ಕ್ಲಾಸಸ್ ಆದಮೇಲೆ CET ಎಕ್ಸಾಮ್ ಆದಮೇಲೆ ನಿಮ್ಗೆ ಏನು ರ್ಯಾಂಕಿಂಗ್ ಬಂದಿರುತ್ತೋ ಆ ಬೇಸಿಸ್ ಮೇಲೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಹೇಗೆ ನೀವು ಯಾವ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡೆನ್ಸ್ನ ನಾವು ಕೊಡ್ತೀವಿ. ಓಕೆನಾ. ಸೊ ಆ ಕೋರ್ಸಲ್ಲಿ ಸೊ ಕಂಪ್ಲೀಟ್ ನೀವು ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕನೂ ಅಂದರೆ ಅಡ್ಮಿಷನ್ ಆಗೋ ತನಕನೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಸೊ ನಮ್ಮ ಕೋರ್ಸಲ್ಲಿ ಹಾಗಾಗಿ CET ಮತ್ತು ಕೌನ್ಸ್ಲಿಂಗ್ನ ಎರಡು ಮರ್ಜ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದವರು ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ಅದನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲದಿದ್ದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ. ರೈಟ್. So this is all about today's video. I'll meet in the next video. Until then, take care. Bye.